ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್.ಕೆ ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾವು ಪದ್ಯ ಭಾಗ 2 ಸ್ವಾತಂತ್ರ್ಯ ಸ್ವರ್ಗ 7ನೇ ತರಗತಿಯ ಕನ್ನಡ ಪುಸ್ತಕದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಪದ್ಯ ಭಾಗ 2 ಸ್ವಾತಂತ್ರ್ಯ ಸ್ವರ್ಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಪುಸ್ತಕವು ಹೇಗಿರುತ್ತದೆ? ಉತ್ತರ: ಜಗ್ಗದೆಯೇ, ಕುಗ್ಗದೆಯೇ, ತಗ್ಗದೆಯೇ, ಬಗ್ಗದೆಯೇ, ಮೇಲೊದಗಿ ನೀಟಾಗಿ ನಿಂತಿರುತ್ತದೆ. ಪ್ರಶ್ನೆ 2. ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾನೆ? ಉತ್ತರ: ವಿಶ್ವವೆಂಬುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳು ಇರಬೇಕೆನ್ನುವರು. ಪ್ರಶ್ನೆ 3. ಕವಿಯು ಸಂಪ್ರದಾಯದ ಅನಿಷ್ಟ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ: ನಿರ್ಜನದ ಮರುಭೂಮಿಯ ಹರರು ಎಂದು ಕರೆಯುತ್ತಾರೆ. ಪ್ರಶ್ನೆ 4. ಧ್ರುವತಾರೆಯೆಂದು ಕವಿ ಯಾರನ್ನು ಕರೆಯುತ್ತಾರೆ? ಉತ್ತರ: ನಿನ್ನನ್ನೇ ಧ್ರುವತಾರೆಯೆಂದು ಕರೆಯುತ್ತಾನೆ. ಕೆಳಗಿನ ಪದಗಳಿಗೆ ಪದ್ಯದಲ್ಲಿರುವ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. 1. ಜಗ ವಿಶ್ವ ಪ್ರಪಂಚ. 2. ಸತ್ಯ ನಿಜ ದಿಟ. 3. ಮರಳುಗಾಡು ಮರುಭೂಮಿ. 4. ಪ್ರವಾಹ ನೆರೆ ಅತಿವೃಷ್ಟ. 5. ಪ್ರೀತಿ ಅನುರಾಗ ಒಲವು. 6. ಅನುಗ್ರಹ ಕೃಪೆ ಆಶೀರ್ವಾದ. ಕೆಳಗಿನವುಗಳ ಭಾವನಾಮ ರೂಪವನ್ನು ಬರೆಯಿರಿ. 1. ಸ್ವತಂತ್ರ ಸ್ವಾತಂತ್ರ್ಯ. 2. ವಿಶಾಲ ವೈಶಾಲ್ಯ. 3. ನವೀನ ನಾವೀನ್ಯ. 4. ಕಠಿಣ ಕಾಠಿನ್ಯ. 5. ಮಧುರ ಮಾಧುರ್ಯ. 6. ಕರುಣ ಕಾರುಣ್ಯ. ಈ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿ. ಭಾಷಾಭ್ಯಾಸ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ. 1. ಅಕ್ಕಿ ಹಕ್ಕಿಯನ್ನು ತಿನ್ನುತ್ತದೆ. ಉತ್ತರ: ಹಕ್ಕಿ ಅಕ್ಕಿಯನ್ನು ತಿನ್ನುತ್ತದೆ. ಪ್ರಶ್ನೆ 2. ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ಉತ್ತರ: ಅಣ್ಣ ಅನ್ನವನ್ನು ಉಣ್ಣುತ್ತಾನೆ. ಪ್ರಶ್ನೆ 3. ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು. ಉತ್ತರ: ಬಾಳೆಯ ಹಣ್ಣನ್ನು ಬಾಲೆಯು ತಿಂದಳು. ಪ್ರಶ್ನೆ 4. ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಉತ್ತರ: ನಮ್ಮ ಶಾಲೆಯ ಆಶಾ ಹಸಿರು ಬಣ್ಣದ ಪುಸ್ತಕ ತಂದಿದ್ದಾಳೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.